ಅನ್ನಭಾಗ್ಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಇತ್ತೀಚೆಗೆ ನೀವು ನೋಡಿರೋ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗ್ಯಾರಂಟಿ ಯೋಜನೆಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ. ಮುಖ್ಯವಾಗಿ ಅನ್ನಭಾಗ್ಯ ಯೋಜನೆಯ 5 ತಿಂಗಳ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಯಾವ್ದ್ಯಾವ್ದು ಬಿಡುಗಡೆ ಆಗಿದ್ದಿಲ್ವೋ ಅದೆಲ್ಲ ಕೂಡ ಬಿಡುಗಡೆ ಆಗುತ್ತೆ. ಅನ್ನಭಾಗ್ಯ ಯೋಜನೆಯ 5 ತಿಂಗಳ ಹಣ ಬಿಡುಗಡೆ ಆಗುತ್ತೆ, ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳಲಾಗಿತ್ತು. ಈ ನಡುವೆ ಈಗ ಮತ್ತೊಂದು ಅಪ್ಡೇಟ್ ಸಿಕ್ಕಿದೆ. ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾವು 10 ಕೆಜಿ ಅಕ್ಕಿ ಅಂತೆ ಕೊಡ್ತೀವಿ. ಒಬ್ಬ ಮನೆಯಲ್ಲಿ 5 ಜನ ಇದ್ರೆ 50 ಕೆಜಿ ಅಕ್ಕಿ ಕೊಡ್ತೀವಿ. 6 ಜನ ಇದ್ರೆ 60, 7 ಜನ ಇದ್ರೆ 70 ಕೆಜಿ ಅಕ್ಕಿನ ಕೊಡ್ತೀವಿ. ನಿಮ್ಮ ಮನೇಲಿ ಒಬ್ಬ ವ್ಯಕ್ತಿಗೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಘೋಷಣೆನ ಮಾಡಿತ್ತು. ಅದೇ ರೀತಿ ಅಧಿಕಾರಕ್ಕೆ ಬಂತು. ಆದ್ರೆ ಅಕ್ಕಿ ಪೂರೈಕೆ ಮಾಡೋದಿಕ್ಕೆ ಆಗದೆ ಇರೋದ್ರಿಂದ ಒಬ್ಬ ವ್ಯಕ್ತಿಗೆ 34 ರೂಪಾಯಿ ಅಂತೆ 5 ಕೆಜಿ ಅಕ್ಕಿಗೆ 170 ರೂಪಾಯಿ ಹಣ ಡಿಬಿಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾ ಇತ್ತು. ಇತ್ತೀಚೆಗೆ ಹಣ ಹಾಕಿಲ್ಲ ಅನ್ನೋದು ಬಿಟ್ರೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬರ್ತಾ ಇದೆ. ಒಬ್ಬ ವ್ಯಕ್ತಿಗೆ 120 ರೂಪಾಯಿ ಅಂದ್ರೆ ಇಬ್ರು ಇದ್ರೆ 340, 5 ಜನ ಇದ್ರೆ 850 ರೂಪಾಯಿ ಅಮೌಂಟು ಸುಮಾರು ತಿಂಗಳುಗಳ ಕಾಲ ಹಾಕಿದ್ರು. ಈಗ ಒಂದು 5 ತಿಂಗಳಿಂದ ಹಣ ಹಾಕಿರ್ಲಿಲ್ಲ. ಈ ನಡುವೆ ಅನ್ನಭಾಗ್ಯ ಯೋಜನೆಯ ಹಣದ ಬದಲಾಗಿ 10 ಕೆಜಿ ಅಕ್ಕಿನೇ ಕೊಡ್ತೀವಿ ನಾವು ಇನ್ ಮುಂದೆ. ಅನ್ನಭಾಗ್ಯ ಯೋಜನೆಯ ಹಣದ ಬದಲು ನಾವು ಅಕ್ಕಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಅದರಲ್ಲೂ ಕೂಡ ನಮ್ಮ KH ಮುನಿಯಪ್ಪ ಅವರೇ ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಈಗ 5 ತಿಂಗಳು ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಕಡೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹಣ ಕೊಡ್ತಾರಾ, ಅಕ್ಕಿ ಕೊಡ್ತಾರಾ? ಈ ಡೌಟ್ಗಳಿಗೆ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಫಸ್ಟ್ ವಿಷಯ ಬಂದು 10 ಕೆಜಿ ಅಕ್ಕಿ ಕೊಡೋದ್ರ ಬಗ್ಗೆ, ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನೋಡಿ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿತ್ತು. ಅದಾದ್ಮೇಲೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಅವ್ರಿಗೆ ಅಕ್ಕಿ ಪೂರೈಕೆ ಆಗಲಿಲ್ಲ, ಸರಿಯಾದ ಸಮಯಕ್ಕೆ ಅಕ್ಕಿ ಕೊಡೋಕ್ಕಾಗಲಿಲ್ಲ. ಅವ್ರು ಏನು ಮಾಡಿದ್ರು, ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡಲಿಲ್ಲ, ನಾವು ಅದ್ರ ನುಡಿದಂತೆ ನಡಿತೀವಿ, ನಾವು ಅಕ್ಕಿ ಕೊಡೋಕ್ಕಾಗ್ತಿಲ್ಲ ಅಲ್ವಾ, ಅದ್ರ ಬಗ್ಗೆ ಒಬ್ಬ ವ್ಯಕ್ತಿಗೆ 34 ರೂಪಾಯಿ ಅಂತೆ 1 ಕೆಜಿಗೆ, ಒಬ್ರಿಗೆ 170 ರೂಪಾಯಿ ಹಣ ಹಾಕ್ತೀವಿ 5 ಕೆಜಿ ಅಕ್ಕಿ ಬದಲಿಗೆ ಅಂತ ಘೋಷಣೆನ ಮಾಡ್ತು. ಹಣ ಕೂಡ ಹಾಕ್ತಾ ಇತ್ತು. ಆದರೆ ಆಗಲೇ ಒಂದು 6-7 ತಿಂಗಳಿಂದ ಮತ್ತೆ ಕೇಂದ್ರ ಸರ್ಕಾರದವರು ಒಂದು ಆದೇಶನ ಹೊರಡಿಸಿದ್ರು. ನಮ್ಮ ಹತ್ರ ಅಕ್ಕಿ ಈಗ ಪೂರೈಕೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಇದೆ. ಆ ಸಲ ನಮಗೆ ಅಕ್ಕಿ ಇರಲಿಲ್ಲ, ಬೆಳೆ ಕೂಡ ಒಳ್ಳೆ ಬೆಳೆ ಬಂದಿರಲಿಲ್ಲ. ಈ ಸಲ ಒಳ್ಳೆ ಬೆಳೆ ಬಂದಿದೆ, ನಾವು ಅಕ್ಕಿನ ಕೊಡ್ತೀವಿ, ನೀವು ತಗೊಳ್ಳಿ. ನೀವು ಏನು ಕರ್ನಾಟಕ ರಾಜ್ಯದಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಅದೇ ರೀತಿ ಅಕ್ಕಿ ಕೊಡಿ, ಮತ್ತೆ ನಾವು ಕಮ್ಮಿ ಬೆಲೆಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿತ್ತು ರಾಜ್ಯ ಸರ್ಕಾರ. ಹಾಗೂ ಕೂಡ ಒಂದ್ಸಲ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೈ ಬಿಟ್ಟಿತ್ತು. ಅದ್ರ ಬಗ್ಗೆ ಏನು ಫೈನಲ್ ಡಿಸಿಷನ್ ತಗೊಂಡಿರಲಿಲ್ಲ. ಇತ್ತೀಚೆಗೆ ಮತ್ತೆ ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರು ಮತ್ತೊಂದು ಮಾಹಿತಿಯನ್ನು ತಿಳಿಸಿದ್ರು. ನಾವಿವಾಗ 22.5 ರೂಪಾಯಿಗೆ ಅಕ್ಕಿನ ಕೊಡ್ತೀವಿ ಅಂತ ಹೇಳ್ತಿದೀವಿ. ಆದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಯೋಚನೆ ಮಾಡ್ತಾ ಇಲ್ಲ. ನಾವು ಅಕ್ಕಿ ಕೊಡ್ತೀವಿ ಅಂದ್ರೆ ಅವ್ರು ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಒಬ್ಬ ವ್ಯಕ್ತಿಗೆ 34 ರೂಪಾಯಿ ಅಂತ ಹಣ ಕೊಡ್ತಾರೆ, ನಾವು 22.5 ರೂಪಾಯಿಗೆ ಅಕ್ಕಿ ಕೊಡ್ತೀವಿ, ಇದನ್ನೇ ಕೊಡ್ಬೋದಲ್ವಾ? ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ನಾವು ಪೂರೈಕೆ ಮಾಡ್ತೀವಿ ಅಂದ್ರು ಸರ್ಕಾರ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಒಂದ್ ಕಡೆ ಹೇಳ್ತಿದ್ರು. ಮತ್ತೊಂದ್ ಕಡೆ ಜನಗಳೇನೋ ಇವ್ರು ಅಕ್ಕಿ ಕೊಡ್ತಾರಂತೆ, ಅಕ್ಕಿ ತಗೊಳ್ತಾನೂ ಇಲ್ಲ, ಮತ್ತೆ DBT ಮುಖಾಂತರ ನಮಗೆ ಹಣನೂ ಹಾಕ್ತಿಲ್ಲ, ಇವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಒಂದ್ ಸ್ವಲ್ಪ ಬೈತಾನೂ ಇದ್ರು ರಾಜ್ಯ ಸರ್ಕಾರಕ್ಕೆ, ಕರೆಕ್ಟಾಗಿ ಅಕ್ಕಿನೂ ಕೊಡ್ತಿಲ್ಲ, ಈ ಕಡೆ ಹಣನೂ ಕೊಡ್ತಿಲ್ಲ ಅಂತ. ಈ ಬಗ್ಗೆ KH ಮುನಿಯಪ್ಪ ಅವ್ರನ್ನ ಪ್ರಶ್ನೆ ಮಾಡಿದಾಗ, ಕೇಂದ್ರ ಸರ್ಕಾರದವ್ರು ಅಕ್ಕಿ ಕೊಡ್ತಾ ಇದಾರಂತೆ, ನೀವು ತಗೊಳ್ಳೋದಿಕ್ಕೆ ರೆಡಿ ಇಲ್ಲ ಅಂತ ಕೇಳಿದಕ್ಕೆ, ಈ ಬಗ್ಗೆ ಸಚಿವ ಸಂಪುಟದಲ್ಲಿ ನಾವು ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ, ಒಬ್ಬರೇ ಡಿಸಿಷನ್ ತಗೊಳ್ಳೋದಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಮತ್ತೆ ಸಚಿವ ಸಂಪುಟದಲ್ಲಿ ಕೂಡ ಡಿಸ್ಕಷನ್ ಆಗಿರಲಿಲ್ಲ. ಈಗ ಮತ್ತೊಮ್ಮೆ ಡಿಸ್ಕಷನ್ಗಳೆಲ್ಲ ಕಂಪ್ಲೀಟ್ ಆಗಿದ್ದು, 5 ಕೆಜಿ ಅಕ್ಕಿ ಬದಲಿಗೆ ಹಣ ಕೊಡ್ತಾ ಇದ್ರಲ್ಲ, ಅದ್ರ ಬದಲು ಅಕ್ಕಿನೇ ಮುಂದುವರಿಸ್ಕೊಂಡು ಹೋಗೋ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ 22.5 ರೂಪಾಯಿಗೆ ಹಣನ ಖರೀದಿ ಮಾಡಿ ಜನಗಳಿಗೆ 10 ಕೆಜಿ ಅಕ್ಕಿನೇ ಕಂಟಿನ್ಯೂ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಆಗಿದ್ದು, ಇದು ಫೈನಲ್ ಆಗಿದೆ. ಇನ್ನು ಮುಂದೆ 10 ಕೆಜಿ ಅಕ್ಕಿನೇ ನಿಮಗೆ ಕೊಡ್ತಾ ಹೋಗ್ತಾರೆ. ಮತ್ತೆ ಯಾವ ತಿಂಗಳಿಂದ ಅಕ್ಕಿ ನಮಗೆ 10 ಕೆಜಿ ಬರುತ್ತೆ, ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ, ಈ ವಿಚಾರವಾಗಿ ಏನಾದರೂ ಅಪ್ಡೇಟ್ ಇದೆಯಾ ಅಂತ ನೋಡೋದಾದ್ರೆ, DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ರು. ಅನ್ನಭಾಗ್ಯ ಯೋಜನೆಯ ಹಣ ಏನು ಬಿಡುಗಡೆ ಆಗಿಲ್ಲ, ಅದೆಲ್ಲ ಕೂಡ ಬಿಡುಗಡೆ ಮಾಡ್ತೀವಿ ಅಂತ. ಯಾವ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ, ಅಕ್ಕಿ ಯಾವಾಗ ಬರುತ್ತೆ 10 ಕೆಜಿ ಅಂತ ನೋಡೋದಾದ್ರೆ, ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಇಷ್ಟು ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಏನಾಗ್ತಾ ಇದ್ರು ಒಬ್ಬ ವ್ಯಕ್ತಿಗೆ 170 ರೂಪಾಯಿ ರೀತಿಯಾಗಿ, ಅದೇ ರೀತಿ ಹಣನೇ ಹಾಕ್ತಾರೆ. ಮಾರ್ಚ್ ತಿಂಗಳಿಂದ 10 ಕೆಜಿ ಅಕ್ಕಿನ ಕೊಡಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿಂದ ನಿಮಗೆ 10 ಕೆಜಿ ಅಕ್ಕಿ ಸಿಗುತ್ತೆ. ಅಲ್ಲಿವರೆಗೂ ಕೂಡ ನಿಮಗೆ ಹಣನೇ ಸಿಗುತ್ತೆ. ಬ್ಯಾಲೆನ್ಸ್ ಇರೋ ಹಣ ಹಾಕ್ತಾರೆ ಹೊರತು ಮುಂದಿನ ತಿಂಗಳ ಅಮೌಂಟ್ ನಿಮಗೆ ಜಮೆ ಮಾಡೋದು ಡೌಟ್ ಇದೆ. ರಾಜ್ಯ ಸರ್ಕಾರ ಮತ್ತೊಮ್ಮೆ ಇದ್ರ ಬಗ್ಗೆ ಅಧಿಕೃತವಾದ ಮಾಹಿತಿ ಏನಾದರೂ ಸಿಕ್ತು ಅಂದರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಈಗ 5 ಕೆಜಿ ಅಕ್ಕಿ ಬದಲಿಗೆ ಹಣ ಕೊಡ್ತಾ ಇದ್ದಾರಲ್ಲ, ಅದು ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಲಿದೆ. ಇನ್ನು ಮುಂದೆ ನಿಮಗೆ 10 ಕೆಜಿ ಅಕ್ಕಿನೇ ಕೊಡ್ತಾರೆ. ಅಕ್ಕಿ ಕೊಡೋದು ಬೆಟರಾ ಅಥವಾ ಅಕ್ಕಿ ಭಾಗ್ಯ ಯೋಜನೆ ಅಡಿಯಲ್ಲಿ 170 ರೂಪಾಯಿ ಅಂತ ಹಣ ಹಾಕ್ತಿದ್ದಾರಲ್ಲ ಅದು ಬೆಟರಾ? ನಿಮಗೆ ಯಾವುದು ಕಂಫರ್ಟಬಲ್ ಇದೆ, ಯಾವ್ದು ಕೊಟ್ಟರೆ ನಿಮಗೆ ಉಪಯೋಗ
ಆಗುತ್ತೆ ಅನ್ನೋದನ್ನ. ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನೀವು ಕೂಡ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮಗೂ ಅನ್ನಭಾಗ್ಯ ಯೋಜನೆ ಮುಖಾಂತರ ಅಕ್ಕಿ ಹಣ ಕೊಡೋದ್ರ ಬದಲು ಅಕ್ಕಿ ಕೊಟ್ರೇ ಬೆಸ್ಟ್ ಅನಿಸುತ್ತೆ. ಅಕ್ಕಿ ಜೊತೆ ಸ್ವಲ್ಪ ದಿನಸಿ ಕೊಟ್ಟರು ಕೂಡ ಸಹಾಯ ಆಗಬಹುದೇನೋ. ಸದ್ಯಕ್ಕೆ ಇಷ್ಟು ಸಿಕ್ಕಿರೋಂಥದ್ದು. ಸರಿ, ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕೆ ರೆಡಿ ಇದೆ. 22.5 ರೂಪಾಯಿಯಂತೆ ಅಕ್ಕಿನ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈಗ ಒಬ್ಬ ವ್ಯಕ್ತಿಗೆ 34 ರೂಪಾಯಿ ಕೊಡ್ತಾ ಇದ್ದಾರೆ. ಸುಮಾರು 12 ರೂಪಾಯಿಯಷ್ಟು ರಾಜ್ಯ ಸರ್ಕಾರಕ್ಕೆ ಸೇವ್ ಆಗುತ್ತೆ. ಒಬ್ಬರಿಂದ 12 ರೂಪಾಯಿ ಸೇವ್ ಆಯಿತು ಅಂದರೆ ಪ್ರತಿ ತಿಂಗಳಿಗೆ ಅವ್ರಿಗೆ ಕೋಟಿ ಗಟ್ಟಲೆ ಹಣ ಸೇವ್ ಆಗುತ್ತೆ. ಎಷ್ಟೋ ಮಿನಿಮಮ್ ಅಮೌಂಟು ರಾಜ್ಯ ಸರ್ಕಾರ ಉಳಿಸುವಂತಹ ಆಪ್ಷನ್ ಇರೋದ್ರಿಂದ ಅವರು 10 ಕೆ ಜಿ ಅಕ್ಕಿ ಕೊಡ್ತಾರಲ್ಲ, ಆ ಆಪ್ಷನ್ನೇ ಚೂಸ್ ಮಾಡ್ಕೊಳ್ಳೋಂತಹ ಜಾಸ್ತಿ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದಿಷ್ಟು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್. ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬೇಕಾಗುತ್ತಾ ಅಥವಾ ಅಕ್ಕಿ ಕೊಡೋದೇ ಬೆಟರಾ? ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.